ನನ್ನ ಟ್ರಾವೆಲ್ ಸುಲಭ ಆಗೋಕ್ಕಂತ ನಾನೊಂದು 15 ಐಟಮ್ಸ್ನ ಯಾವಾಗಲೂ ತಗೊಂಡು ಹೋಗ್ತಾ ಇರ್ತೀನಿ. ಸೊ ಅದು ಯಾವುದೆಲ್ಲ ಇದನ್ನು ನಾವು ಅಮೆಝಾನಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮೊದಲನೇ ಐಟಮು ನಾನು ಯಾವಾಗಲೂ ತೊಗೊಂಡು ಹೋಗೋದು ಯಾವುದು ಅಂದರೆ GM ಪ್ಲಗ್ಗು, ಮಲ್ಟಿ ಪ್ಲಗ್ ಇದು. ಇದರಲ್ಲಿ ನಾವು ಚಾರ್ಜಿಂಗ್ ಇಡಬೇಕಾದ್ರೆ 2 ಅಥವಾ 3 ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ. ಸೊ ಸುಲಭ ಆಗುತ್ತೆ. ನಾರ್ಮಲಿ ರೈಲ್ವೆ ಸ್ಟೇಷನಲ್ಲೋ ಏರ್ಪೋರ್ಟಲ್ಲೋ ಒಂದೇ ಪೋರ್ಟ್ 2 ಪೋರ್ಟ್ ಇದ್ದಾಗ ಈ ಪ್ಲಗ್ 3 ಪಿನ್ ಪ್ಲಗ್ ಎಕ್ಸ್ಟ್ರಾ ಪೋರ್ಟ್ಸ್ ಇರೋಂಥ ಪ್ಲಗ್ಗನ್ನು ಹಾಕಿದ್ರೆ ಸುಲಭ ಆಗುತ್ತೆ. ಎರಡನೇ ಐಟಮು ನಾನು ಯಾವಾಗಲೂ ಕ್ಯಾರಿ ಮಾಡ್ತಾ ಇರೋದೇನೆಂದರೆ 3 ಪಿನ್ ಚಾರ್ಜರು. ಸೊ ಇದರಲ್ಲಿ ಏನು ಆಪ್ಷನ್ ಸಿಗುತ್ತೆ ಅಂದರೆ ನಾವು 3 ಕೇಬಲ್ನ ಹಾಕಿ ಒಂದೇ ಪ್ಲಗ್ಗಲ್ಲಿ ನಾವು ಒಂದೇ ಸಲ 3 ಫೋನನ್ನು ಚಾರ್ಜ್ ಮಾಡೋಕ್ಕಾಗತ್ತೆ. 3 ಫೋನು ಅಥವಾ ಇವಾಗ ನಾನು ಮೈಕ್ ಯೂಸ್ ಮಾಡ್ತಾ ಇದ್ದೀನಲ್ವ, ಇದನ್ನು ಚಾರ್ಜ್ ಮಾಡೋದಕ್ಕಾಗಲಿ ಅಥವಾ ಪವರ್ ಬ್ಯಾಂಕ್ಸ್ನ ಚಾರ್ಜ್ ಮಾಡೋದಕ್ಕಾಗಲಿ ಇನ್ನಿತರ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ಚಾರ್ಜ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಇವಾಗ ನಾನು ನಾರ್ಮಲಿ 2 ಫೋನ್ನ ಆರಾಮಾಗಿ ಕ್ಯಾರಿ ಮಾಡ್ತಾ ಇರ್ತೀನಿ. ಸೊ ಫ್ಯಾಮಿಲಿ ಮೆಂಬರ್ಸಲ್ಲೂ ನೋಡ್ತಾ ಇದ್ದರೆ ನಾವು ಪ್ರತಿಯೊಬ್ಬರ ಹತ್ರನೂ 1-2 ಫೋನ್ ಇರುತ್ತೆ. ಸೊ ಈ ರೀತಿ 3 ಪೋರ್ಟು ಇರೋವಂಥ ಪ್ಲಗ್ನ ಇಟ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ಇವಾಗ ಹೆಚ್ಚಿಂದು C ಟೈಪ್ ಚಾರ್ಜರ್ಸ್ ಬರ್ತಾ ಇದೆ. ಸೊ 2 ರೀತಿಯಂಥ ಚಾರ್ಜಿಂಗ್ ಪೋರ್ಟ್ ಇರುವಂಥ ಪ್ಲಗ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಅಮೆಝಾನಿಂದ ಆರ್ಡರ್ ಮಾಡ್ಬೋದು. ಮೂರನೇದು, ನಾನು ಎಸ್ಪೆಷಲಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಇದನ್ನಂತೂ ಗ್ಯಾರಂಟಿ ತೊಗೊಂಡು ಹೋಗ್ತಾನೆ ಇರ್ತೀನಿ. ಅದೇನೆಂದರೆ ವೇಯಿಂಗ್ ಮೆಷೀನು. ವೇಯಿಂಗ್ ಮೆಷಿನ್ ಇದ್ದರೆ ನಾವು ನಮ್ಮ ಲಗೇಜನ್ನು ಚೆಕ್ ಮಾಡ್ಕೊಳ್ಳೋಕ್ಕಾಗತ್ತೆ. ನಮ್ಮ ವೆಯ್ಟು 15 kg ಒಳಗಡೆನೇ ಇದೆಯಾ ಅಥವಾ ಜಾಸ್ತಿ ಇದೆಯಾ ಇಲ್ವಾ ಅಂತ. ಈ ವೇಯಿಂಗ್ ಮೆಷಿನ್ ಯಾಕೆ ಯೂಸ್ ಆಗುತ್ತೆ ಅಂದರೆ ನೀವು ಫ್ಲೈಟಲ್ಲಿ ಹೋದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಾವು ವೆಯ್ಟ್ 1 kg 2 kg ಜಾಸ್ತಿ ಆದರೂ $1,000 $2,000 ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ವೇಯಿಂಗ್ ಮೆಷಿನ ಖಂಡಿತವಾಗ್ಲೂ ಮರಿಬೇಡಿ. ನನ್ನ ಸ್ಲಿಂಗ್ ಬ್ಯಾಗ್ಸು ಎಸ್ಪೆಷಲಿ ವ್ಲಾಗ್ ಮಾಡ್ತಾ ಇರಬೇಕಾದ್ರೆ ಮತ್ತು ಬೇರೆ ಬೇರೆ ಕಡೆ ವಾಕಿಂಗು ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾ ಇರಬೇಕಾದ್ರೆ ಸ್ಲಿಂಗ್ ಬ್ಯಾಗ್ಸ್ ಅಂತೂ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ಪ್ಯಾಂಟ್ ಪಾಕೆಟ್ಸ್ ಎಲ್ಲ ಫ್ರೀ ಆಗಿರುತ್ತೆ, ಬಾಡಿ ಮೇಲೆ ಯಾವುದೇ ರೀತಿಯ ವೆಯ್ಟ್ ಇರಲ್ಲ. ಸೊ ಸ್ಲಿಂಗ್ ಬ್ಯಾಗ್ಸು ಅಥವಾ ಫ್ರಂಟಲ್ಲಿ ಹಾಕೊಳ್ಳೋಂಥ ಪೌಚಸ್ ಏನಿರುತ್ತೆ ಇದೆಲ್ಲ ತುಂಬ ಸುಲಭ ಆಗುತ್ತೆ, ಹೆಲ್ಪ್ ಆಗುತ್ತೆ. ಮತ್ತು ನಾವೆಲ್ಲೂ ಮಿಸ್ ಮಾಡದೇ ಇರೋದಂಗೆ ನಮ್ಮ ಮೊಬೈಲ್ ಫೋನು, ಎಲೆಕ್ಟ್ರಾನಿಕ್ ಐಟಮ್ಸು ಮತ್ತು ನನ್ನ ವಾಲೆಟ್ಸು ಅಥವಾ ಬರೀ ದುಡ್ಡನ್ನು ಇಟ್ಕೊಳ್ಳೋಕೆ ಎಲ್ಲದಕ್ಕೂ ಸುಲಭ ಆಗುತ್ತೆ. ಸೊ ಸ್ಲಿಂಗ್ ಬ್ಯಾಗ್ಸು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಪ್ರತಿ ಸಲ ಹೋಗೋಕ್ಕಾಗಲ್ಲ ಎಲ್ಲ ಕಡೆ. ಸೊ ಸ್ಲಿಂಗ್ ಬ್ಯಾಗ್ಸ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಅಮೆಝಾನ್ನಲ್ಲಿ ನಿಮಗೆ ತುಂಬ ಒಳ್ಳೆಯ ಸ್ಲಿಂಗ್ ಬ್ಯಾಗ್ಸು ಸಿಗುತ್ತೆ. ನೀವು ಡಿಕ್ಯಾಥ್ಲಾನಲ್ಲೂ ಚೆಕ್ ಮಾಡ್ಬೋದು. ಐಕ್ಯಾದ ನೀವು ಹೋಗ್ತಾ ಇದ್ದೀರಂದರೆ ಐಕ್ಯಾದಲ್ಲೂ ಚೆಕ್ ಮಾಡ್ಬೋದು. ಸೊ ನಾನು ಬೇರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ದೀನಿ, ಕೆಲವುದು ಅಮೆಝಾನಿಂದನೂ ಪರ್ಚೇಸ್ ಮಾಡಿದ್ದಿದೆ. ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಆರ್ಗನೈಸರ್ಸು, ತುಂಬಾ ಇಂಪಾರ್ಟೆಂಟ್. ಇದು ನಮ್ಮ ಟ್ರಾವೆಲನ್ನು ತುಂಬ ಕಂಫರ್ಟೇಬಲ್ ಆಗಿ ಮಾಡುತ್ತೆ. ಏನಕ್ಕಂದರೆ ನಾರ್ಮಲಿ ನಾವು ಮೊದಲೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ಬರೀ ಬಟ್ಟೆನ ಮಡಚೋದು, ಬ್ಯಾಗ್ ಒಳಗೆ ತುಂಬಿಸ್ಕೊಂಡು ಎಲ್ಲ ಹೋಗ್ತಾಯಿದ್ವಿ. ಮತ್ತು ಟವಲ್ಲು ಕೆಳಗಡೆ ಇರೋದು ಅಥವಾ ನಮ್ಮ ಇನ್ನರ್ ವೇರ್ಸು ಕೆಳಗಡೆ ಇರೋದು, ಬೇಕಾದಾಗ ಒಂದು ಹಿಂಗೆ ಎಳೆದು ತೆಗಿಯೋದು, ಎಲ್ಲ ಹೊರಗೆ ಬಂದುಬಿಡೋದು. ಸೊ ಹಿಂಗೆಲ್ಲ ಆಗ್ತಿತ್ತು. ಸೊ ಅದು ತುಂಬ ಅನ್ಕಂಫರ್ಟೇಬಲ್ ಆಗುತ್ತೆ, ನಮಗೆ ಐರನಿಂಗ್ ಹೋಗಿ ಹಾಳಾಗಿಬಿಡುತ್ತೆ ಬಟ್ಟೆದು. ಸೊ ಇದನ್ನೆಲ್ಲ ಆಗಬಾರ್ದಂದರೆ ಆರ್ಗನೈಸರ್ಸು, ನನ್ನ ಹತ್ರ ಇವಾಗ ತುಂಬ ಆರ್ಗನೈಸರ್ಸ್ನ ಸೆಟ್ಟೇ ಇದೆ. ಅಮೆಝಾನಲ್ಲೂ ಇವಾಗ ತುಂಬ ಒಳ್ಳೆಯ ರೀತಿಯ ಆರ್ಗನೈಸರ್ ಸೆಟ್ಗಳು ಸಿಗ್ತಾ ಇದೆ. ಐಕ್ಯಾ ನೀವು ಹೋಗ್ತಾ ಇದ್ದೀರಂದರೆ ಐಕ್ಯಾದಲ್ಲೂ ನಿಮಗೆ ಟ್ರಾವೆಲ್ ಆರ್ಗನೈಸರ್ ಸೆಟ್ ಸಿಗುತ್ತೆ. ಸೊ ಬೇರೆ ಬೇರೆ ಆಪ್ಷನ್ ಇದೆ. ನೀವು ಅಮೆಝಾನಿಂದ ಆರ್ಡರ್ ಮಾಡ್ತೀನಿ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನನ್ನ ಹತ್ರ ಇರೋವಂಥ ಆರ್ಗನೈಸರ್ಸ್ ನೋಡಿ ಯಾವ ರೀತಿ ವೆರೈಟಿ ಇದೆ ಅಂತ. ಇವಾಗ ನಾನು ತುಂಬ ಟೈಮಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಈ ರೀತಿಯ ಬೇರೆ ಬೇರೆ ರೀತಿಯ ಆರ್ಗನೈಸ್ ಕಿಟ್ಗಳು ನನಗೆ ಯೂಸ್ ಆಗುತ್ತೆ. ಅದಕ್ಕೆ ನನ್ನದು ಇಷ್ಟೊಂದು ಕಲೆಕ್ಷನ್ ಇದೆ. ಸೊ ಟಾಯ್ಲೆಟ್ ಕಿಟ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ಪರ್ಫ್ಯೂಮ್ ಬಾಟಲ್ಸು, ನಮ್ಮ ಪೇಸ್ಟು, ಬ್ರಷ್ಷು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ, ಮತ್ತು ನೀವು ಸೋಪು ಅಥವಾ ವಾಷಿಂಗ್ ಲಿಕ್ವಿಡು ಇದನ್ನೆಲ್ಲ ಇಟ್ಕೊಳ್ತೀರಂದರೆ ಟಾಯ್ಲೆಟ್ ಕಿಟ್ಟಲ್ಲಿ ಆರಾಮಾಗಿ ಇಟ್ಕೊಬೋದು. ಸೊ ನೀಟಾಗಿ ಆರ್ಗನೈಸ್ ಆಗುತ್ತೆ. ಮತ್ತು ವಾಟರ್ ಪ್ರೂಫ್ ಇದ್ದರೆ ಅದೇನೋ ಯಾವುದಾದ್ರೂ ಲೀಕ್ ಆದರೆ ಟಾಯ್ಲೆಟ್ ಕಿಟ್ಟಿಂದ ಹೊರಗಡೆ ಲೀಕ್ ಆಗೋಲ್ಲ, ಬಟ್ಟೆ ಎಲ್ಲ ಹಾಳಾಗಲ್ಲ. ಸೊ ಟಾಯ್ಲೆಟ್ ಕಿಟ್ಟು ತುಂಬ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ರೀತಿಯ ಸೈಜಲ್ಲಿ ಬರುತ್ತೆ. ನಾರ್ಮಲಿ ಗರ್ಲ್ಸು ಅವ್ರದ್ದು ಮೇಕಪ್ ಕಿಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ದೊಡ್ಡ ಟಾಯ್ಲೆಟ್ ಕಿಟ್ ಪೌಚ್ ಬೇಕಂದರೆ ಅದರದ್ದು ಸೈಜು ಸಿಗುತ್ತೆ ನಿಮಗೆ. ನಾರ್ಮಲಿ ಮೆನ್ ಅವ್ರದ್ದು ಸ್ವಲ್ಪ ಸಣ್ಣ ಟಾಯ್ಲೆಟ್ ಕಿಟ್ ಇರುತ್ತೆ, ಮೇಕಪ್ ಕಿಟ್ ಎಲ್ಲ ತುಂಬ ಏನಿರಲ್ಲ. ಹಾಗಾಗಿ ಸೊ ಸಣ್ಣ ಪೌಚೇ ಸಾಕಾಗುತ್ತೆ. ನೀವು ಶೇವಿಂಗ್ ಎಲ್ಲ ಮಾಡ್ತೀರಂದರೆ ಶೇವಿಂಗ್ ಕಿಟ್ನು ಇದರಲ್ಲೇ ಹಾಕ್ಕೊಂಡು ಇಟ್ಕೊಬೋದು. ಸೊ ಇದು ನಿಮಗೆ ಸುಲಭ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ವೆಟ್ ವೈಪ್ಸು. ನಾನಂತೂ ಇವಾಗ ಪ್ರತಿ ಸಲ ನನ್ನ ಟ್ರಾವೆಲಲ್ಲಿ ವೆಟ್ ವೈಪ್ಸ್ನ ಖಂಡಿತವಾಗ್ಲೂ ಇಟ್ಕೊಳ್ತೀನಿ. ಏನಕ್ಕಂದರೆ
ಕಾಫಿ ಕುಡಿತಾ ಇರಬೇಕಾದ್ರೂ, ಟೀ ಕುಡಿತಾ ಇರಬೇಕಾದ್ರೂ, ಏನೋ ತಿನ್ನಬೇಕಾದ್ರೆ ನಮ್ಮ ಬಟ್ಟೆ ಮೇಲೋ ಅಥವಾ ಸೀಟ್ ಮೇಲೋ ಚೆಲ್ಬಿಡುತ್ತೆ. ಸೊ ಇಮಿಡಿಯೇಟಾಗಿ ಕ್ಲೀನ್ ಮಾಡೋಕ್ಕೆ ಸುಲಭ ಆಗುತ್ತೆ. ಎಸ್ಪೆಷಲಿ ಫ್ಲೈಟಲ್ಲಿ, ಟ್ರೈನಲ್ಲಿ ಇರಬೇಕಾದ್ರೆ ನೀವು ಪ್ರತಿ ಸಲ ಎದ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಕೈ ತೊಳ್ಕೊಂಬರ್ಬೇಕಂತ ಇಲ್ಲ. ವೈಟ್ ವೈಪ್ಸ್ ಇದ್ದರೆ ಸುಲಭ ಆಗುತ್ತೆ. ಆದರೆ ಅದನ್ನು ಟ್ರೈನಲ್ಲೋ ಅಥವಾ ಫ್ಲೈಟಲ್ಲೇ ಕೆಳಗಡೆ ನಾನು ಬಿಸಾಕಲ್ಲ. ಅದನ್ನು ನಾನು ರೆಸ್ಪಾನ್ಸಿಬಲ್ ಸಿಟಿಸನ್ನಾಗಿ ಅದನ್ನು ಡಸ್ಟ್ಬಿನ್ನಲ್ಲೇ ಬಿಸಾಕ್ತೀನಿ. ಅಥವಾ ಫ್ಲೈಟಲ್ಲೇ ಕಸ ತಗೊಳಕ್ಕಂತಲೇ ಅವರೇ ಬರ್ತಾರೆ, ಆವಾಗ ಡಸ್ಟ್ಬಿನ್ಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಸೊ ವೆಟ್ ವೈಪ್ಸ್ನ ಯೂಸ್ ಮಾಡಿ ಎಲ್ಲೂ ಬಿಸಾಕಬೇಡಿ, ಅದನ್ನ ಡಸ್ಟ್ಬಿನ್ಗೆ ಹಾಕಿ. ನೆಕ್ಸ್ಟು ಪವರ್ ಬ್ಯಾಂಕ್ಸು ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ಕಡೆ ನಮಗೆ ಚಾರ್ಜಿಂಗ್ ಪಾಯಿಂಟ್ ಸಿಗಲ್ಲ. ಕೆಲವು ಸಲ ನಾವು ಟ್ರೆಕ್ಕಿಂಗಿಗಂತ ಹೋಗ್ತೀವಿ ಅಥವಾ ಯಾವುದೋ ಒಂದು ರಿಮೋಟ್ ಆಗಿರೋಂಥ ಏರಿಯಾದಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಪವರ್ ಬ್ಯಾಂಕ್ಸು ತುಂಬ ಹೆಲ್ಪ್ ಆಗುತ್ತೆ. ನಾನು ನನ್ನ ಟ್ರೆಕ್ಕಿಂಗಿಗೆ ಅಂತ ಪರ್ಚೇಸ್ ಮಾಡಿರೋಂಥ 10,000 mAh ಪವರ್ ಬ್ಯಾಂಕ್ ಇದು ನೋಡಿ. ಸೊ ತುಂಬಾ ಯೂಸ್ಫುಲ್ ಆಗಿತ್ತು. ಇವಾಗ ತುಂಬ ಕಾಂಪ್ಯಾಕ್ಟ್ ಆಗಿರೋಂಥ ಪವರ್ ಬ್ಯಾಂಕ್ಸ್ಗಳು ಇದ್ದಾವೆ, ಅದರ ಲಿಂಕನ್ನು ನಾನು ಕೊಟ್ಟಿದ್ದೀನಿ. ನಿಮಗೆ ಜಾಸ್ತಿ ಪವರ್ ಇದ್ದು ಬೇಕಂದರೆ ದೊಡ್ಡದನ್ನು ತೊಗೊಬೋದು. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಪವರ್ ಬ್ಯಾಂಕ್ಸು. ನೆಕ್ಸ್ಟು ಬ್ಯಾಕ್ ಪ್ಯಾಕ್ಸು. ನಾವು ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ನಾರ್ಮಲಿ ದೊಡ್ಡ ದೊಡ್ಡ ಬ್ಯಾಗ್ನ ಹಿಡ್ಕೊಂಡು ಹೋಗಿರ್ತೀವಿ. ಅಲ್ಲಿಂದ ನಾವು 1 ಡೇ ಟ್ರಿಪ್ಪು 2 ಡೇ ಟ್ರಿಪ್ಪು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತಂದರೆ ಸಣ್ಣ ಬ್ಯಾಕ್ ಪ್ಯಾಕಲ್ಲಿ ನಮಗೆ ತಿಂಡಿ ಮತ್ತು ಸ್ನ್ಯಾಕ್ಸು ಮತ್ತು ನಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಬ್ಯಾಕ್ ಪ್ಯಾಕಲ್ಲಿ ಹಾಕ್ಕೊಂಡ್ರೆ ಸುಲಭ ಆಗುತ್ತೆ. ಸೊ ಇದೊಂದು ನಾನು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಬ್ಯಾಕ್ ಪ್ಯಾಕು, ಸ್ಲಿಂಗ್ ಬ್ಯಾಗ್ ಎರಡೂ ಇರುತ್ತೆ. ಸೊ ಅಮೆಝಾನಲ್ಲಿ ಬ್ಯಾಕ್ ಪ್ಯಾಕ್ಸ್ಗೆ ಒಳ್ಳೆಯ ಆಪ್ಷನ್ಸ್ ಇದ್ದಾವೆ. ನೀವು ಐಕೆ ಹೋಗ್ತಿದ್ದೀರ ಅಂದರೆ ಐಕೆದಲ್ಲೂ ಒಳ್ಳೆ ಬ್ಯಾಕ್ ಪ್ಯಾಕ್ನ ಆಪ್ಷನ್ ಇದೆ. ಹಾಗೆ ಡಿಕ್ಯಾಥ್ಲಾನಲ್ಲೂ ಕಾಂಪ್ಯಾಕ್ಟ್ ಆಗಿರೋಂಥ ಬ್ಯಾಕ್ ಪ್ಯಾಕ್ ಇದೆ. ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬೋದು. ಟ್ರಾವೆಲ್ ಎಲೆಕ್ಟ್ರಾನಿಕ್ ಆರ್ಗನೈಸರ್ ಇದಂತೂ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಪ್ಯಾಕ್ ಮಾಡೋದಕ್ಕೆ ಮತ್ತು ಅದನ್ನ ಸಪ್ರೇಟಾಗಿ ನೀಟಾಗಿ ಇಟ್ಕೊಳಕ್ಕೆ. ಎಸ್ಪೆಷಲಿ ಫ್ಲೈಟಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ ಇಲೆಕ್ಟ್ರಾನಿಕ್ ಐಟಮ್ಸ್ನೆಲ್ಲ ತೆಗೆದು ಒಂದು ಟ್ರೇಯಲ್ಲಿ ಇಡಬೇಕಾಗುತ್ತೆ. ತುಂಬಾ ಸುಲಭ ಆಗುತ್ತೆ. ಅದನ್ನೇ ಆ ಪೌಚನ್ನೇ ತೆಗೆದು ಅದರೊಳಗಡೆ ಟ್ರೇಯಲ್ಲಿ ಇಟ್ಟರೆ ಸುಲಭ ಆಗುತ್ತೆ. ಆಮೇಲೆ ಬೇಕಾದಾಗ ಇಲೆಕ್ಟ್ರಾನಿಕ್ ಐಟಮ್ಸನ್ನು ತೆಗಿಯೋಕ್ಕೆ ಮತ್ತು ಅದರ ಸೇಫ್ಟಿಗೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಚೆನ್ನಾಗಿರೋಂಥ ಕುಷನ್ ಇದೆ ಇದರೊಳಗಡೆ. ಸೊ ಸ್ವಲ್ಪ ಜರ್ಕ್ಸ್ ಎಲ್ಲ ಆದಾಗ ಏನೂ ತೊಂದರೆ ಆಗೋಲ್ಲ. ಮತ್ತು ನಮ್ಮ ಮೈಕ್ಸು, ಈ ಎಕ್ಸ್ಟರ್ನಲ್ ಮೈಕ್ಸು ಮತ್ತು ಪವರ್ ಬ್ಯಾಂಕ್ಸು ಮತ್ತು ಚಾರ್ಜಿಂಗ್ ಕೇಬಲ್ಸು ಎಲ್ಲ ಒಂದರಲ್ಲೇ ಸುಲಭವಾಗಿ ಆರ್ಗನೈಸ್ ಮಾಡಿ ಇಟ್ಕೊಬೋದು. ಸೊ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಕ್ಷನ್ ಕ್ಯಾಮ್ರಾ ಇಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನಿಮ್ಮ ಹತ್ರ ತುಂಬ ಎಲೆಕ್ಟ್ರಾನಿಕ್ ಐಟಮ್ಸ್ಗಳೆಲ್ಲ ಇದ್ದರೆ ಈ ರೀತಿಯ ಒಂದು ಎಲೆಕ್ಟ್ರಾನಿಕ್ ಆರ್ಗನೈಸರ್ನ ಇಟ್ಕೊಂಡ್ರೆ ಸುಲಭ ಆಗುತ್ತೆ. ನೆಕ್ಸ್ಟು ಇದೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಪಾಯಿಂಟು, LED ಲ್ಯಾಂಪು ತುಂಬ ಕ್ಯೂಟಾಗಿರೋದು. ಇದು ಏನಕ್ಕೆ ಅಂದರೆ ಕೆಲವು ಸಲ ರಾತ್ರಿ ಹೊತ್ತಲ್ಲೆಲ್ಲ ನಮಗೆ ಬೆಡ್ ಲ್ಯಾಂಪು ಅದು ಅಥವಾ ರೀಡಿಂಗ್ ಲೈಟು ಇಲ್ಲ ಅಂದರೆ ಇದನ್ನು ನಾವು ಲ್ಯಾಪ್ಟಾಪ್ಗೂ ಕನೆಕ್ಟ್ ಮಾಡ್ಕೊಬೋದು, ಕೀಬೋರ್ಡ್ಗೂ ಲ್ಯಾಂಪಾಗಿ ಯೂಸ್ ಮಾಡ್ಬೋದು, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗದೇ ಇದ್ದಂಗೆ. ಹಾಗೆ ನಾನು ಆವಾಗ 3 ಪೋರ್ಟ್ ಇರೋವಂಥ ಚಾರ್ಜಿಂಗ್ ಇದಿದೆ ಅಂತ ಹೇಳಿದ್ನಲ್ಲ ಪ್ಲಗ್ಗು, ಅದರಲ್ಲೂ ಇದಕ್ಕೆ LED ಲೈಟನ್ನು ಹಾಕಿ ಆನ್ ಮಾಡ್ಕೊಬೋದು ನೋಡಿ ಈ ರೀತಿ. ಸೊ ತುಂಬಾ ಕ್ಯೂಟಾಗಿದೆ, ತುಂಬ ಯೂಸ್ಫುಲ್ ಆಗುತ್ತೆ ಟ್ರಾವೆಲಲ್ಲಿ. ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ನೆಕ್ಸ್ಟು ಹೆಡ್ಫೋನ್ಸು. ಎಸ್ಪೆಷಲಿ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸು ಟ್ರಾವೆಲಲ್ಲಂತೂ ತುಂಬ ಹೆಲ್ಪ್ ಆಗುತ್ತೆ. ಫ್ಲೈಟಲ್ಲಿ ಮತ್ತು ಅಥವಾ ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅಂತಾದರೆ ಅಥವಾ ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಅಂತಾದರೆ. ನಾನು ಮೊನ್ನೆ ಟ್ರೈನಲ್ಲಿ ಬರ್ತಾ ಇರಬೇಕಾದ್ರೂ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ ಹಾಕ್ಕೊಂಡ್ರೆ ಏನಾಗ್ತಾಯಿದೆ ಅಂತಲೂ ಆರಾಮಾಗಿ ನಮ್ಮ ಮ್ಯೂಸಿಕ್ಕನ್ನು ಕೇಳಿಕೊಂಡು ಅಥವಾ ನಾರ್ಮಲಿ ಪಾಡ್ಕಾಸ್ಟ್ ಏನಾದರೂ ಕೇಳ್ಕೊಂಡು ನಾನು ಟ್ರಾವೆಲ್ ಮಾಡ್ತೀನಿ. ಸೊ ತುಂಬಾ ಕಂಫರ್ಟೇಬಲ್ ಆಗುತ್ತೆ. ನಾನು 2 ಸೋನಿದೇ ಯೂಸ್ ಮಾಡ್ತಿದ್ದೀನಿ. ಒಂದು ಇಯರ್ಬಡ್ಸು ಸೋನಿದು, ಅದರಲ್ಲೂ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಇನ್ನೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋಂಥ ಓವರ್ ದ ಹೆಡ್ ಇಯರ್ಫೋನ್ಸು. ನಾನು ಹಿಂದಿನ ಬ್ಲಾಗಲ್ಲಿ ಯಾವ ರೀತಿ ಫ್ಲೈಟ್ಗೆ ಪ್ಯಾಕ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ ಯೂಸ್ಫುಲ್ ಆಗುತ್ತಂತ. ಸೊ ನಾರ್ಮಲಿ ನಾನು ಇದನ್ನು ಔಟ್ಡೋರಲ್ಲಿ ಯೂಸ್ ಮಾಡ್ತೀನಿ. ತುಂಬ ಒಳ್ಳೆ ಕ್ವಾಲಿಟಿಯ ಹೆಡ್ಫೋನ್ಸ್ ಇದು ಸೋನಿದು, ಅದ್ಭುತವಾಗಿದೆ. ನೀವು ಪರ್ಚೇಸ್ ಮಾಡ್ತೀರಂದರೆ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ್ಯಕ್ಷನ್ ಕ್ಯಾಮ್ರಾಸು. ನಾನು ಟ್ರೆಕ್ಕಿಂಗ್ ಹೋದಾಗಂತೂ ಆ್ಯಕ್ಷನ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿರೋಂಥ ವೀಡಿಯೋಸು ಅದ್ಭುತವಾಗಿದೆ. ಸೊ ನನ್ನದು ಬೂರನ್ಘಾಟಿ ಟ್ರೆಕ್ನ ಫುಲ್ಲು ಪ್ಲೇಲಿಸ್ಟ್ ಇದೆ, ಅದನ್ನ ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಫೈನಲ್ ಡೇ ಸಮಿಟ್ ಡೇಯಲ್ಲಿ ಬೂರನ್ಘಾಟಿ ಪೀಕಿಂದ ಅಲ್ಲಿ ಸ್ಲೈಡ್ ಮಾಡೋಕ್ಕಿತ್ತು. ಆವಾಗ ಯಾರ ಹತ್ರನೂ ವೀಡಿಯೋ ಮಾಡೋಕ್ಕೆ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ತುಂಬ ಮೇಲ್ಗಡೆಯಿಂದ ಸ್ಲೈಡ್ ಮಾಡ್ಕೊಂಬರೋದು. ನಾನು ಇಲ್ಲಿ ಈ ರೀತಿ ಮೈಕ್ ಹಾಕ್ಕೊಂಡಿದ್ದಿಲ್ಲ, ಅದೇ ರೀತಿ ಆ್ಯಕ್ಷನ್ ಕ್ಯಾಮ್ರಾನ ಫಿಕ್ಸ್ ಮಾಡಿಕೊಂಡು ರೆಕಾರ್ಡ್ ಮಾಡಿದ್ದೆ, ಸಕ್ಕತ್ತಾಗಿ ಬಂದಿತ್ತು. ಸೊ ನಾರ್ಮಲಿ ಫ್ಯಾಮಿಲಿ ಜೊತೆ ಹೋಗಬೇಕಾದ್ರೆ ನಮಗೋಸ್ಕರನೇ ಈ ಶಾರ್ಟ್ಸ್ಗಳೆಲ್ಲ ಇದ್ದರೆ ಮತ್ತು ಆಮೇಲೆ 1 ವರ್ಷ ನಂತರ 2 ವರ್ಷ ನಂತರ ಅಥವಾ 10 ವರ್ಷದ ನಂತರ ಅದನ್ನ ವೀಡಿಯೋಗಳು ನೋಡೋಕ್ಕೆ ತುಂಬ ಖುಷಿಯಾಗಿರುತ್ತೆ. ನೀವು ಅದನ್ನು
ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಬೋದು. ಆ್ಯಕ್ಷನ್ ಕ್ಯಾಮ್ರಾಸ್ ಯಾರು ಬೇಕಾದರೂ ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಆ್ಯಕ್ಷನ್ ಕ್ಯಾಮ್ರದ್ದು ನಾನು 2 ಆ್ಯಕ್ಷನ್ ಕ್ಯಾಮ್ರಾನ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿಯಾಗಿ DJI ಆ್ಯಕ್ಷನ್ ಕ್ಯಾಮ್ರಾನ ಯೂಸ್ ಮಾಡ್ತೀನಿ. ಇವಾಗ 2-3 ವರ್ಷ ಆಯಿತು. ಇವಾಗ ಸದ್ಯದಲ್ಲೇ ಒಬ್ಬರು ನಮಗೆ Insta360ನ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಎರಡರಲ್ಲೂ ನೀವು ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಬೋದು. DJI ಸ್ವಲ್ಪ ಸುಲಭ ಇದೆ ನನಗೆ ಅನಿಸೋ ಮಟ್ಟಿಗೆ. GoProನೂ ಇದೆ. ಸೊ ನೀವು GoPro ಪರ್ಚೇಸ್ ಮಾಡ್ತೀರಾ ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅಮೆಝಾನಿಂದ ನೀವು ಪರ್ಚೇಸ್ ಮಾಡ್ಕೊಬೋದು. ನೆಕ್ಸ್ಟ್ ಐಟಮು ಏನಂದರೆ ಕಾಂಪ್ಯಾಕ್ಟ್ ಆಗಿರೋಂಥ ಅಂಬ್ರೆಲ್ಲ. ಸಣ್ಣ ಅಂಬ್ರೆಲ್ಲಾನ ಸೂಟ್ ಕೇಸಲ್ಲಿ ಅಥವಾ ನಮ್ಮ ಬ್ಯಾಗ್ ಪ್ಯಾಕಲ್ಲಿ ಹಾಕ್ಕೊಂಬಿಟ್ರೆ ಸುಲಭ ಆಗುತ್ತೆ. ಎಸ್ಪೆಷಲಿ ಒಂದು ವೆಯ್ಟು ಕಮ್ಮಿ ಆಗುತ್ತೆ ಮತ್ತು ಬೇಕಾದಾಗ ನಾವು ಟ್ರಾವೆಲಲ್ಲಿ ಇಟ್ಕೊಳ್ಳೋಕ್ಕೂ ಸುಲಭ ಆಗುತ್ತೆ. ಸಣ್ಣ ಕಾಂಪ್ಯಾಕ್ಟ್ ಆಗಿರೋಂಥ ಅಂಬ್ರೆಲ್ಲ. ಸೊ ತುಂಬ ಇಂಪಾರ್ಟೆಂಟು. ನಾವು ಸಣ್ಣ ಜಾಗ್ರತೆಯನ್ನು ಮಾಡಿದ್ರೆ ನಮ್ಮ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಸುಲಭ ಆಗುತ್ತೆ. ಏನಕ್ಕಂದರೆ ಒಂದು ವೆಯ್ಟು ಕಮ್ಮಿ ಆಗುತ್ತೆ ಮತ್ತು ಲಗೇಜು ಕೂಡ ಕಾಂಪ್ಯಾಕ್ಟ್ ಆಗಿರುತ್ತೆ, ಸುಲಭ ಆಗುತ್ತೆ ನಮ್ಮ ಟ್ರಾವೆಲ್. ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಐಟಮ್ಮು ಏನಂದರೆ ಜಿಪ್ಲಾಕ್ ಬ್ಯಾಗ್ಸು. ನಮ್ಮ ಸ್ನ್ಯಾಕ್ ಐಟಮ್ಸ್ನ ಅದರೊಳಗಡೆ ಹಾಕಿಟ್ರೆ ಅದು ಹಾಳಾಗಿ ಹೋಗಲ್ಲ ಅಥವಾ ಸಾಗಿ ಆಗಲ್ಲ. ಈ ಚಕ್ಲಿ ಐಟಮು ಅಥವಾ ಚಿಪ್ಸು ಅದನ್ನೆಲ್ಲ ಒಂದ್ಸಲ ಓಪನ್ ಮಾಡಿ ಒಂದೇ ಸಲ ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಅದರಲ್ಲಿ ಹಾಕಿಡೋಕ್ಕಾಗತ್ತೆ. ಇವತ್ತಿನ ವಿಡಿಯೋ ಅಂತೂ ನಿಮಗಂತೂ ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮತ್ತು ಬೇರೆ ಯಾವುದಾದ್ರೂ ಐಟಮನ್ನು ನೀವು ಕ್ಯಾರಿ ಮಾಡ್ತಾಯಿದ್ರೆ ಅದು ನಿಮ್ಮ ಟ್ರಾವೆಲ್ಗೆ ಹೆಲ್ಪ್ ಆಗ್ತಾಯಿದ್ದರೆ ಅದನ್ನು ತಿಳಿಸಿ, ಉಳಿದವ್ರಿಗೆಲ್ಲರಿಗೂ ಶೇರ್ ಮಾಡೋಣ. ಹಾಗೆ ನೀವು ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.